ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಪಾಕ ಅಮೃತ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾನು ಕ್ಯಾರೆಟ್ ಹಲ್ವಾ ಮಾಡೋದನ್ನು ಹೇಳ್ಕೊಡ್ತೀನಿ. ನೋಡಿ, ನಾನು ಇದು ಶುಗರ್ ಹಾಕಿ ಮಾಡಿರೋಂಥ ಕ್ಯಾರೆಟ್ ಹಲ್ವಾ, ಮತ್ತು ಇದು ಶುಗರ್ಲೆಸ್ ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದಂತ ನೋಡೋಣ. ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ಮೊದಲಿಗೆ ಅರ್ಧ kg ಅಷ್ಟು ಕ್ಯಾರೆಟ್ ತಗೊಂಡು ತುರ್ಕೊಂಡಿದ್ದೀನಿ, ಮತ್ತು ಅರ್ಧ ಕಪ್ಪಷ್ಟು ಹಾಲು ತಗೊಂಡಿದ್ದೀನಿ, ಮತ್ತು ತುಪ್ಪ ತಗೊಂಡಿದ್ದೀನಿ, ಮತ್ತು ನೋಡಿ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ತಗೊಂಡಿದ್ದೀನಿ, ಮತ್ತು ಹಾಲು ಪೌಡ್ರ್ ತಗೊಂಡಿದ್ದೀನಿ, ಅರ್ಧ ಕಪ್ಪಷ್ಟು ಹಾಲು ಪೌಡ್ರ್ ತಗೊಂಡಿದ್ದೀನಿ, ಮತ್ತು ಕೋವಾ ಬೇಕು. ಯಾಕೆ ಕೋವಾ ಎಲ್ಲರ ಮನೆಗೂ ಕೋವಾ ಇರಲ್ವಲ್ಲ, ಸಿಗಲ್ವಲ್ಲ, ಅದಕ್ಕೆ ನಾನು ಜಾಮೂನ್ ಪೌಡ್ರ್ ತಗೊಂಡಿದ್ದೀನಿ. ಅದನ್ನು ಕೋವಾನೇ ಅಲ್ವಾ, ಅದಕ್ಕೆ 1-2 ಸ್ಪೂನಷ್ಟು ತಗೊಂಡಿದ್ದೀನಿ. ಒಂದು ಕಡಾಯಿ ತಗೊಂಡಿದ್ದೀನಿ. ಕಡಾಯಿ ತಗೊಂಡು ಸ್ಟವ್ ಅಂಟಿಸ್ಕೊಂಡು ಫಸ್ಟ್ 1 ಸ್ಪೂನಷ್ಟು ತುಪ್ಪ ಹಾಕೋಣ. ಮೊದಲಿಗೆ ಗೋಡಂಬಿ, ದ್ರಾಕ್ಷಿ ತೇಲ್ಸ್ಕೊಂಬೇಡ. ಗೋಡಂಬಿ, ದ್ರಾಕ್ಷಿ, ಬಾದಾಮಿ ತಗೊಂಡಿದ್ದೀವಲ್ಲ, ಅದು ಮೂರನ್ನು ತೇಲ್ಸ್ಕೊಳ್ಳೋಣ. ಈಗ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಹಾಕ್ಕೊತಾ ಇದ್ದೀನಿ. ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಎಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀವಿ. ಇವಾಗ ಬೇರೆ ಇನ್ನೊಂದು ಕಪ್ಗೆ ಇದನ್ನೆಲ್ಲ ಶಿಫ್ಟ್ ಮಾಡ್ಕೊಳ್ಳೋಣ. ಅದೇ ಕಡೆಯಲ್ಲಿ ಇವಾಗ ಕ್ಯಾರೆಟ್ ಹಾಕೋಣ. ಕ್ಯಾರೆಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಜಸ್ಟ್ ಒಂದು 5 ಮಿನಿಟ್ಸು ಫ್ರೈ ಮಾಡಿಕೊಂಡ್ರೆ ಹಸಿ ವಾಸನೆ ಎಲ್ಲ ಹೊಟ್ಟೋಗುತ್ತೆ. ಫ್ರೆಂಡ್ಸ್, ಇವಾಗ ಹಸಿ ವಾಸನೆ ಹೋಗಿದೆ, ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಿದೆ ನೋಡಿ. ಇವಾಗ ನಾವು ಹಾಲು ಹಾಕ್ಕೊಳ್ಳೋಣ. ನಾವು ಆಗಲೇ ತೊಗೊಂಡಿದ್ವಲ್ಲ ಅರ್ಧ ಗ್ಲಾಸ್ ಅಷ್ಟು ಹಾಲು. ಇವಾಗ ಈ ಹಾಲು ಹಾಕ್ಕೊಳ್ಳೋಣ. ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು 1-2 ನಿಮಿಷ ಲಿಡ್ ಮುಚ್ಚೋಣ. ಆವಾಗ ಏನಾಗುತ್ತೆ ಅಂದರೆ ಚೆನ್ನಾಗಿ ಕುಮ್ಕೊಳುತ್ತೆ. ಹಸಿ ವಾಸನೆ ಇನ್ನೊಂಚೂರು ಇದ್ದರೆ ಎಲ್ಲ ಹೋಗುತ್ತೆ. ಆವಾಗ ಕ್ಯಾರೆಟ್ ಚೆನ್ನಾಗಿ ಬೇಯುತ್ತೆ. ಕ್ಯಾರೆಟ್ ಬೆಂದಾಗ ಹಲ್ವಾ ತುಂಬ ಚೆನ್ನಾಗಿ ತಿನ್ನೋಕ್ಕೆ. ಇವಾಗ ನಾವು ಇದನ್ನು ಲಿಡ್ ಒಂದು ಸ್ವಲ್ಪ ಮುಚ್ಚೋಣ. ಚೆನ್ನಾಗಿ ಗಮ್ಮಂತ ಸ್ಮೆಲ್ ಬರ್ತಾ ಇದೆ. ಇವಾಗ ಕ್ಯಾರೆಟಿಂದ ಹಸಿ ವಾಸನೆ ಎಲ್ಲ ಹೋಗಿದೆ, ಮತ್ತು ನಾವು ಹಾಲು ಹಾಕಿದ್ವಲ್ಲ, ಹಾಲಿಂದು ವಾಸನೆ ಹೋಗಿದೆ. ಇವಾಗ ಗಮ್ಮಂತ ಬರ್ತಾ ಇದೆ, ಮತ್ತು ಕಲರ್ ಮಾತ್ರ ನೋಡಿ, ಕಲರು ಚೇಂಜ್ ಇದೆ. ಈಗ ಚೆನ್ನಾಗಿ ಬೆಂದಿದೆ ಅಂತ ಇವಾಗ ನಾವು ಹಾಲು ಪೌಡ್ರ್ ತೊಗೊಂಡಿದ್ವಲ್ಲ 2 ಸ್ಪೂನು, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಲು ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಕೋವಾ ಇದ್ದರೆ ಹಾಕೋಬೋದು, ಇಲ್ಲಾಂದರೆ ನಾನು ಕೋವಾ ಇಲ್ಲ ಅಂತ ಹೇಳ್ಬಿಟ್ಟು ಜಾಮೂನ್ ಪೌಡ್ರ್ ತೊಗೊಂಡಿದ್ನಲ್ಲ, ಇವಾಗ ಜಾಮೂನ್ ಪೌಡ್ರ್ ತಗೊಂಡು ಇದನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಮತ್ತು ಇವಾಗ ನಾವು ಫಸ್ಟೇ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ತೊಗೊಂಡಿದ್ವಲ್ಲ, ಅದನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಜೊತೆಗೆ 1 ಸ್ಪೂನಷ್ಟು ತುಪ್ಪ ಹಾಕೋಣ. ಜಾಸ್ತಿ ಬೇಕಿಲ್ಲ, 1 ಸ್ಪೂನಷ್ಟು ಹಾಕೋಣ ಸಾಕು. ಕ್ಯಾರೆಟ್ ಹಲ್ವಾ ಇವಾಗ ರೆಡಿ ಆಗಿದೆ. ನಾನು ನೋಡಿ ಎಲ್ಲರೂ ಅನ್ಕೋಬೋದು, ಏನಪ್ಪ ಇವರು ಕ್ಯಾರೆಟ್ ಹಲ್ವಾ ಅಂತಾರೆ, ಸಕ್ಕರೆನೇ ಹಾಕಿಲ್ಲ ಅಂತೇಳ್ಬಿಟ್ಟು. ನಾನು ಯಾಕೆ ಸಕ್ಕರೆ ಹಾಕಿಲ್ಲ ಅಂದರೆ, ಇವಾಗ ಶುಗರ್ ಪೇಷಂಟ್ಸ್ ಇರ್ತಾರಲ್ವ, ಅವ್ರಿಗೂ ಪಾಪ ತಿನ್ನಬೇಕು ಅನಿಸುತ್ತೆ, ಬಟ್ ಆದರೆ ಶುಗರು ತಿನ್ನಬಾರ್ದು, ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ ಅಂತ ನೋವಾಗುತ್ತೆ. ಅದಕ್ಕೆ ನಾನು ಸಕ್ಕರೆ ಹಾಕ್ದಿರ ನಾನು ಮಾಡಿದ್ದೀನಿ. ಇವಾಗ ಸ್ವಲ್ಪ ಇದನ್ನು ಹಿಂಗೆ ಸ್ವಲ್ಪ ಸರ್ವ್ ಮಾಡ್ಕೊಂಬೇಡ. ಮತ್ತು ಲಾಸ್ಟಲ್ಲಿ ನಾವು ಸಕ್ಕರೆ ಕೂಡ ಹಾಕ್ಕೋಬೋದು. ಮತ್ತು ನಾನು ಇವಾಗ ಸಕ್ಕರೆ ಸ್ವಲ್ಪ ಹಾಕಿ ಮಾಡ್ತೀನಿ ನೋಡಿ. ಇದಕ್ಕೆ ಇವಾಗ ನಾನು ಸಕ್ಕರೆ ಹಾಕ್ಕೊತೀನಿ. 100 ಗ್ರಾಮ್ ಅಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, ಕ್ಯಾರೆಟ್ ಹಲ್ವಾ ರೆಡಿ ಇದೆ. ಇವಾಗ ನಾವು ಸಕ್ಕರೆ ಹಾಕಿದ್ವಲ್ಲ, ಚೆನ್ನಾಗಿ ಸಕ್ಕರೆ ಎಲ್ಲ ಕರಗಿದೆ. ಇವಾಗ ಇದನ್ನು ಸಹ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ ನೋಡಿ. ಇದು ಶುಗರ್ ಹಾಕಿ ನಾನು ಮಾಡಿದ್ದೀನಿ.
ಮತ್ತು ಇದು ವಿತೌಟ್ ಶುಗರ್ ಮಾಡಿದ್ದೀನಿ, ಯಾಕೆಂದರೆ ಶುಗರ್ ಪೇಷಂಟ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಅಂತ. ಇದು ಡ್ರೈ ಆಗಿದೆ, ಯಾಕೆಂತ ಹೇಳಿದ್ರೆ ಇದಕ್ಕೆ ನಾವು ಸಕ್ಕರೆ ಹಾಕಿಲ್ವಲ್ಲ, ಅದಕ್ಕೆ ನೋಡಿ ಡ್ರೈ ಆಗಿದೆ. ಮತ್ತು ಇದು ವೆಟ್ಟಾಗಿದೆ ಮತ್ತು ಮಾಮೂಲಿ ಕ್ಯಾರೆಟ್ ಹಲ್ವಾ ಅಂಗಡಿಯಲ್ಲಿ ತಗೊತೀವಲ್ಲ ನಾವು, ಹೆಂಗಿರುತ್ತೋ ಹಾಗಿದೆ. ಯಾಕೆಂತ ಹೇಳಿದ್ರೆ ಇದನ್ನು ನಾವು ಶುಗರ್ ಹಾಕಿದ್ದೀವಲ್ಲ ಅದಕ್ಕೆ. ಡಯಾಬಿಟಿಸು ಇರೋರಿಗೆ ಒಳ್ಳೆ ಅಡುಗೆಗಳು ಮತ್ತು ಒಳ್ಳೆ ಟಿಪ್ಸು ಹೇಳ್ಕೊಡ್ತೀವಿ. ಎಲ್ಲರೂ ನಮ್ಮ ಚಾನಲ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಪಾಕಾಮೃತ ಚಾನಲ್.